ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ರಚಿನ್ ರವೀಂದ್ರ ಅವರು ಇಂಜುರಿ ಆದರೂ ಗೊತ್ತಿರ್ಬೋದು. ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಆಡಬೇಕಾದ್ರೆ ಅವ್ರಿಗೆ ಬಾಲ್ ಬಂದು ಮುಖಕ್ಕೆ ಬಡ್ದು ರಕ್ತ ಸೋರ್ತು ಸ್ಟೇಡಿಯಂ ಒಳಗೆ, ಇದೆಲ್ಲ ಗೊತ್ತಿರ್ಬೋದು. ಆದರೆ ಈಗ ICC ಕಡೆಯಿಂದ ಒಂದು ಕಠಿಣ ಕ್ರಮ ತಗೊಂಡಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಮೇಲೆ ಅಂತ ಹೇಳಬೇಕು. ರಚಿನ್ ರವೀಂದ್ರ ಇಂಜುರಿ ಬಗ್ಗೆ, ಇದ್ರ ಬಗ್ಗೆ ರಚಿನ್ ರವೀಂದ್ರ ಅವರು ಕೂಡ ಸ್ಪಷ್ಟನೆ ಪಡಿಸಿದ್ದಾರೆ ಅಂತ ಹೇಳಬೇಕು. ಹಾಗಾದರೆ ರಚಿನ್ ರವೀಂದ್ರ ಅವರು ಏನು ಹೇಳ್ತಾರೆ ಮತ್ತು ICC ಏನು ಕಠಿಣ ಕ್ರಮ ಕೈಗೊಂಡಿದೆ, ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗ್ತಿದ್ದಂಗೆ ಒಂದು ಗಂಟೆ ಸಿಂಬಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಇನ್ನೇನು 4 ಸಲ ಸಬ್ಸ್ಕ್ರೈಬರ್ಸ್ ಆಗ್ತಾರೆ, ಪಟ 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 ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ರಚಿನ್ ರವೀಂದ್ರ ಅವರು ಸ್ಟೇಡಿಯಮಲ್ಲಿ ಬಾಲ್ ಹಿಡಿಯೋಕೆ ಹೋಗಿ ಇಂಜುರಿ ಆಯಿತು ಅಂತ ಹೇಳಬೇಕು. ಬಾಲ್ ಕಾಣಿಸ್ತಲೇ ಬಂದವರು ಮುಖ್ಯ ಹೊಡೆದಿತ್ತು ಅಂತ ಹೇಳಬೇಕು. ಇದ್ರ ಬಗ್ಗೆ ರಚಿನ್ ರವೀಂದ್ರ ಹೇಳಿದ್ದಾರೆ. ಅಲ್ಲಿದ್ದಂಥ ಲೈಟು ಸ್ವಲ್ಪ ನನಗೆ ಅಡ್ಡಿಪಡಿಸ್ತು, ಬಾಲ್ ಸರಿಯಾಗಿ ಕಾಣಲಿಲ್ಲ. ಅದು ಕೂಡ LED ಬಲ್ಪ್ ಆಗಿರೋ ಕಾರಣಕ್ಕೆ ಲೈಟು ಕಣ್ಣಿಗೆ ಹೊಡೆದಿದ್ದ ಕಾರಣಕ್ಕೆ ಬಾಲ್ ಸರಿಯಾಗಿ ಕಾಣಲಿಲ್ಲ, ಆ ಕಾರಣಕ್ಕೆ ಮುಗುಕ್ಕೆ ಹೊಡಿತು ಅಂತ ರವೀಂದ್ರ ಅವರು ಕೂಡ ಹೇಳಿದ್ದಾರೆ ಅಂತ ಹೇಳಬೇಕು. ಇದ್ರ ಬಗ್ಗೆ ICC ಅವರು ಒಂದು ಕ್ರಮ ಕೈಗೊಂಡಿದೆ ಅಂತ ಹೇಳಬೇಕು. ಚಾಂಪಿಯನ್ಸ್ ಟ್ರೋಫಿಗೂ ಇದೇ ರೀತಿ ಆಡ್ತು ಅಂತಾರೆ, ಮುಂದೆ ಯಾವುದೋ ಒಂದು ಟ್ರೋಫಿನೂ ಕೂಡ ಆಡಿಸಿಲ್ಲ ಪಾಕಿಸ್ತಾನದಲ್ಲಿ. ಈ ಸಮಸ್ಯೆಯನ್ನು ಈಗಲೇ ಪಾಕಿಸ್ತಾನದವರು ಸರಿಪಡಿಸ್ಕೋಬೇಕು. ಲೈಟ್ಗಳೆಲ್ಲನೂ ಕೂಡ ಒಳ್ಳೆ ಫ್ಯೂಚರ್ ಹಾಕಿ ಒಳ್ಳೆ ಪ್ರೊಟೆಕ್ಷನ್ ಕೊಡಬೇಕು. ಮತ್ತು ಸ್ಟೇಡಿಯಮಲ್ಲಿ ಪಿಚ್ಚು ಕೂಡ ಲೈಟಾಗಿ ರೆಡಿ ಮಾಡಬೇಕು. ಪಿಚ್ಚಲ್ಲಿ ಅಲ್ಲಲ್ಲಿ ಬೌಸು ಅಡ್ಡ ತಿಡ್ಡಿ ಎಲ್ಲ ಏನು ಕಾಣಂಗಿಲ್ಲ. ಮತ್ತು ಲೈಟ್ ಕೂಡ ವೆರಿ ಇಂಪಾರ್ಟೆಂಟ್, ಲೈಟ್ ಕೂಡ ಚೆನ್ನಾಗಿರೋ ಹಾಕು, ಒಳ್ಳೆ ಕ್ವಾಲಿಟಿ ಹಾಕಬೇಕು ಅಂತ ICC ಕಡೆಯಿಂದ ಪಾಕಿಸ್ತಾನಕ್ಕೆ ವಾರ್ನಿಂಗ್ ಬಳಿದೆ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಳಿಸಿ ಕಮೆಂಟ್ ಮಾಡಿ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಅವರು ಒಳ್ಳೆ ಲೈಟ್ ಹಾಕ್ಲಿ ಗುರು, LED ಲೈಟ್ಗಳೆಲ್ಲ ಒಳ್ಳೇದು ಅವೇನಲ್ಲ ಅಂತ, ಅವು ಡೈರೆಕ್ಟಾಗಿ ಕಣ್ಣಿಗೆ ಹೊಡಿಬಾರ್ದು, ಆ ರೀತಿ ಹಾಕಬೇಕು. ಯಾವುದೇ ಒಂದು ಲೈಟ್ ಆರು ಅಂತ ಹೇಳ್ತೀನಿ. ಎಲ್ಲ ಪಿಚ್ಚಲ್ಲೂ ಕೂಡ ಎಲ್ಲ ಲೈಟ್ ಕೂಡ ಸ್ವಲ್ಪ ಕಣ್ಣಿಗೆ ಹೊಡಿತಾರೆ, ಸ್ವಲ್ಪ ಕಂಟ್ರೋಲ್ ಇರಬೇಕು. ಅವ್ರಿಗೆ ಬಾಲೇ ಕಾಣ್ದಾಗ ಯಾವ ರೀತಿ ರಪ್ಪನ ಅವ್ರ ಕೈ ಇಕ್ಕಿರೋದೆಲ್ಲೋ, ಆದರೆ ಬಾಲ್ ಬಂದು ಹೊಡೆದಿದ್ದೆ ಎಲ್ಲೋ ರಕ್ತ ಸೋರ್ತು ಸ್ಟೇಡಿಯಂ ಒಳಗೆ ಅಂತ ಹೇಳಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಳಿಸಿ ಕಮೆಂಟ್ ಮಾಡಿ. ರಚಿನ್ ರವೀಂದ್ರ ಅವರು ಇನ್ನೂ ಕೂಡ IPL ಆಡ್ತಾರೆ, ಏನೋ ಅವ್ರಿಗೆ ಕೈ ಕಾಲು ಮುರಿದಾಗಿಲ್ಲ, ಅಷ್ಟೊತ್ತಿಗೆ ಹುಷಾರಾಗ್ತಾರೆ. ಆದರೆ ಚಾಂಪಿಯನ್ಸ್ ಟ್ರೋಫಿ ಮಿಸ್ ಆಗುತ್ತೆ ಗುರು, ಸ್ವಲ್ಪ ಬೇಜಾರಾಗುತ್ತೆ. ರಚಿನ್ ರವೀಂದ್ರ ಅವರು ಒಟ್ಟಾರೆ IPL ಕಮ್ ಬ್ಯಾಕ್ ಮಾಡಲಿ ಅಂತ ಬಯಸೋಣ. ಸಿಗೋಣ ನೆಕ್ಸ್ಟ್ ಹೊಡೆದಿದೆ. ಟಾಟಾ ಬಾಯ್ ಬಾಯ್, ನಮಸ್ಕಾರ. ಜೈ RCB, ಸಲಿ ಕಪ್ ನಮ್ಮದೇ ಗುರು. ರಚಿನ್ ರವೀಂದ್ರ ಅವರು ಬೇಗ ಹುಷಾರಾಗಿ ಬರಲಿ. ನಮ್ಮ ಕರ್ನಾಟಕದಲ್ವಾ ಗುರು, ಏನಾದ್ರು ನ್ಯೂಜಿಲೆಂಡ್ ಆಗಿರ್ಬೋದು, ಬಟ್ ಮೂಲತಃ ನಮ್ಮ ಕರ್ನಾಟಕ ಪ್ಲೇಯರು ರಚಿನ್ ರವೀಂದ್ರ ಅಂತ ಹೇಳಬೇಕು. ಸಿಗೋಣ ನೆಕ್ಸ್ಟ್ ಹೊಡೆದಿದೆ. ಟಾಟಾ ಬಾಯ್ ಬಾಯ್, ಸಿ ಸೋನ್. ಜೈ RCB, ಸಲಿ ಕಪ್ ನಮ್ಮದೇ ಗುರು.